ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮಾಡಿದ್ರು. ನಂತರ ಮಳೆಯಾಗಿ ಏನು ನೀರು ಬರ್ತೇ ಇತ್ತು, ಅವಾಗ ಮತ್ತೆ ಸರ್ಕಾರ ನಿರ್ಣಯ ತೆಗೆದುಕೊಂಡು ಅವಳಿ ಜಿಲ್ಲೆಯ ರೈತರಿಗೆ ಬಿತ್ತನೆ ಮಾಡಿರ್ತಕ್ಕಂಥ ಮುಂಗಾರು ಬೆಳೆಗೆ ಅನುಕೂಲ ಅಲೆ ತಿಳ್ಕೊಂಡು ನೀರನ್ನು ಹರಿಸಿದ್ದಾರೆ. ಸುಮಾರು 500ಕ್ಕೂ ಮೇಲೆ ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸ್ಬೇಕು. ಯಾಕಂದ್ರೆ ಅಂತಂದ್ರೆ ಹೆಚ್ಚಿನ ಪ್ರಮಾಣ ಹರಿಸೋದ್ರಿಂದ ಕಾಲುವೆ ಕೊನೆ ಅಂಚಿನವರೆಗೆ ನೀರು ತಲುಪ್ತಾವೆ. ಕೃಷಿಗಾಲದಾಗ ನಮಗೆ ಟ್ಯಾಂಕರ್ನ ಕುಡಿಬೇಕಾಗಿದ್ದು ಇದು ನೀರು ಬರ್ಲಿಕ್ಕೆ. ಇದು ನೀರು ಬಂದ ಹಿಡಿದು ಎಲ್ಲ ಬೆಳೆನೂ ತೊಡೆ ಉಳಿಸ್ಕೊಂಡೆವು, ನಮ್ಮ ದನಕರ ಉಳಿಸ್ಕೊಂಡೆವು. ಎಲ್ಲ ಅನುಕೂಲ ಆಗ್ಯದ ರೀ ನಮ್ಮ ವಿಜಯಪುರ ಜಿಲ್ಲಾಕ್ಕೆ. ಇದು ಭಾರಿ ಒಳ್ಳೆಯದಾಗೈತಿ. ಇದು ಫುಲ್ ಬರಗಾಲ ಬಿದ್ದದ್ರಿ, ಏನೂ ಮಳೆ ಇದ್ರಿ. ಬಿತ್ತಬೇಕಂದ್ರೆ ಆಸೆ ಆಗಿದ್ರಿ ಈ ವರ್ಷ. ಎಲ್ರಿ ಈಗ ಕ್ಯಾನಲ್ ಬಂದಾನ ಹಿಡಿದು ನಾವು ಥೋಡೆ ನೀರು ಕೊಟ್ಟಿಸಿಂದ ಥೋಡೆ ಮೇವು ಇವು ಮಾಡ್ಕೊಂಡೇವ್ರಿ. ಇನ್ನಾದರೂ ನಾವು ಬಿತ್ತಿದ ಬಂದ್ಗಳು ಆ ಕ್ಯಾನಲ್ ನೀರಿಲ್ಲೇ ಅಟ್ಟೆ ನಾವು ದನಕರ ಬದಕಿಸಿ ಶಿಸ್ತದೇವ್ರಿ. ಇಲ್ಲಿ ಪರಿಸ್ಥಿತಿ ಬಂದದ್ರಿ ಬಿಜಾಪುರ ಜಿಲ್ಲಾದಾಗ. ಮಳೆನೇ ಇಲ್ಲ, ಕ್ಯಾನಲ್ ನೀರು ಬಿಟ್ಟಿದ್ದಕ್ಕೆ ಜರ ಈಗ ರೈತರು ಕಣ್ ತೆರೆದಾರ. ಜರ ಕುರಿಗೆ ಮೇವು ಇಲ್ಲ, ಮತ್ತು ಹ್ಯಾಂಗೆ ಮಾಡ್ಬೇಕ್ರಿ? ದನಗಳಿಗೆ ಅನುಕೂಲ ಆಗ್ಯದ ರೀ, ಕುರಿಗೆ ಮೇವು ಇಲ್ಲ, ಮಳೆ ಆಗೋಲ್ದು ಈ ಜಿಲ್ಲಾದಾಗ. ಒಟ್ಟು ಮಳೆನೇ ಇಲ್ಲ ರೀ. ಭಾಳದವ ಈ ಗಿಳಿ ಜರ ಈಗ ಅನುಕೂಲ ಆಗ್ಯದ ರೀ, ನೀರು ಬಿಟ್ಟಾರ. ಇದು ಆಲಿಮಟ್ಟಿ ಡ್ಯಾಮ್ದಿಂದ ನೀರು ಬಿಟ್ಟಾರ ರೀ. ಈಗ ಮಹಾರಾಷ್ಟ್ರಕ್ಕೆ ಮಳೆ ಆಗ್ಯದ, ಈ ಕಡೆ ನೀರು ಬಿಟ್ಟಾರ ರೀ. % ಮಳೆ ಕೊರತೆಯಾಗಿತ್ತು. ಈಗ ನಾವು ಆಗಸ್ಟ್ 4ನೇ ತಾರೀಕಿಗೆ ನೋಡಿದಾಗ ನಮಗೆ 176 mm 154 mm ಆಗಿ -14% ಮಳೆ ಜಿಲ್ಲಾದ್ಯಂತ ಕೊರತೆಯಾಗಿದೆ. ಈಗ ಕೆನಲ್ ಮುಖಾಂತರ ನೀರು ಬಿಟ್ಟಿದ್ದರಿಂದ ನೀರಾವರಿ ಪ್ರದೇಶದಲ್ಲಿ ನಮ್ಮ ಏನು ರೈತರು ಮೆಕ್ಕೆಜೋಳ ಬಿತ್ತುವ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ನೀರು ಹಾಯಿಸಿ ಬೆಳೆಗಳಿಗೆ ನೀರು ಹಾಯಿಸುವುದು ಜೊತೆಗೆ ಈಗ ಮೆಕ್ಕೆಜೋಳ ಬಿತ್ತನೆ ರೈತರು ಕೈಗೊಳ್ತಾ ಇದ್ದಾರೆ. ಹಂಗಾದ್ರೆ 2 ವರ್ಷ 10 ತಿಂಗಳಲ್ಲಿ ನಡೀತಾ ಇದೆ. ಈ ಮಗುಗೂ ಅಷ್ಟೇ ಫಸ್ಟಿಂದನೂ ರೇಷನ್ನು ಒಂದು ಸಲನೂ ಮಿಸ್ ಮಾಡ್ದಿರ ಕೊಡ್ತಾ ಇದ್ದಾರೆ. ಮತ್ತು ತೂಕನೂ ಅಷ್ಟೇ ತಿಂಗಳ ಕರೆದು ಅವರೇ ಫೋನ್ ಮಾಡಿ ಪದೇ ಫೋನ್ ಮಾಡಿ ಕರೆಸಿ ತೂಕ ಹಾಕ್ಸೋದಾಗಲಿ ರೇಷನ್ ಕೊಡೋದಾಗಲಿ ಮಾಡ್ತಾರೆ. ಮತ್ತು ನಾನು ಕನ್ಸೀವ್ ಆದಾಗಿಂದನೂ ತಾಯಿ ಕಾರ್ಡು ಅಷ್ಟೇ ಕನ್ಫರ್ಮ್ ಅಂತ ಗೊತ್ತಾಗಿದ ತಕ್ಷಣ ಒಂದು ವಾರ 10 ದಿವಸದೊಳಗಡೆ ತಾಯಿ ಕಾರ್ಡು ಬಂತು. ಅದು ಮತ್ತು ಇಂಜೆಕ್ಷನ್ TT ಇಂಜೆಕ್ಷನ್ ಆಗಿರ್ಬೋದು, ಬೂಸ್ಟರ್ ಆಗಿರ್ಬೋದು, ಅದು ಕೂಡ ಇಲ್ಲೇ ಅಂಗನವಾಡಿಯಲ್ಲೇ ಕೊಟ್ಟರು. ಇಲ್ಲ, ನಾವು ನೋಡ್ದಂಗೆ ಸುತ್ತಮುತ್ತ ನಮ್ಮ ಡಿಸ್ಟಿಕಲ್ಲಿ ನಮಗೂ ತಿಳಿದಿರೋ ಪ್ರಕಾರ ನಮ್ಮಂತಹ ಅಂಗನವಾಡಿ ಸಹ ಏನಿದೆ ತುಂಬ ಚೆನ್ನಾಗಿದೆ. ಬೇರೆ ಕಡೆ ನಾವು ತುಂಬ ಕಂಪ್ಲೇಂಟ್ಸ್ ಕೇಳ್ತೀವಿ, ಬಟ್ ನಮ್ಮ ಇದರಲ್ಲಿ ಯಾವುದೇ ಒಂದು ರೇಷನ್ ಕಂಪ್ಲೇಂಟ್ ಆಗಲಿ, ಮಕ್ಕಳ ಜವಾಬ್ದಾರಿಯಲ್ಲಿ ಕಂಪ್ಲೇಂಟ್ ಆಗಲಿ, ಅಥವಾ ಅವರ ಟೀಚರ್ಸು ಅಥವಾ ಇಲ್ಲಿ ಒಂದು ಆಯಾ ಅವರ ಡಿಸಿಪ್ಲಿನರಿ ಕಂಪ್ಲೇಂಟ್ ಆಗಲಿ ಯಾವುದೇ ತರಹ ಕಂಪ್ಲೇಂಟ್ಸ್ ಇಲ್ಲ. ಈವನ್ ಏನು ರೇಷನ್ಸ್ ಬರ್ತಿದೆ ಅದು ಯಾವುದೇನಾಗಲಿ ಬೇರೆ ಕಡೆ ಪೋಲ್ ಆಗೋದಾಗಲಿ ಅಥವಾ ಹಾಳಾಗೋದಾಗಲಿ ಎಲ್ಲಿಲ್ಲ. ಏನು ರೇಷನ್ ಬರುತ್ತೋ ವಿತಿನ್ 3 to 2 days ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ.
ಡೈಲಿ ಅಂಗನವಾಡಿಯಲ್ಲಿ ಏನು ವರ್ಕ್ ಮಾಡ್ತೀವಿ ಅಂದರೆ ಬೆಳಗ್ಗೆ ಬಂದಿದ ತಕ್ಷಣ 9:00ವರೆಗೆ ಓಪನ್ ಮಾಡ್ತೀವಿ. ಓಪನ್ ಮಾಡಿದ ಮೇಲೆ ನಮ್ಮ ಪೋಷನ್ ಟ್ರ್ಯಾಕರಲ್ಲಿ ಓಪನ್ ಕೊಡ್ತೀವಿ ಆ್ಯಪಲ್ಲಿ. ಅದು ಓಪನ್ ಕೊಟ್ಟ ಆದಮೇಲೆ ಅಟೆಂಡೆನ್ಸ್ ಹಾಕ್ತೀವಿ ಮಕ್ಕಳಿಗೆ. ಮಕ್ಕಳೆಲ್ಲ ನಮ್ಮ ಹೆಲ್ಪರ್ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಆದಮೇಲೆ ಅವ್ರಿಗೆ ಅಟೆಂಡೆನ್ಸ್ ಕೊಡ್ತೀವಿ. ಅಟೆಂಡೆನ್ಸ್ ಕೊಟ್ಟ ಮೇಲೆ ನಾವು ಬೆಳಗಿನ ಉಪಹಾರ ಇದೆ, ಹಾಲು ಕೊಡ್ತೀವಿ ಫಸ್ಟು. ಹಾಲು ಕೊಟ್ಟಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮಿಲೆಟ್ ಲಡ್ಡು ಅಂತ ಇದೆ, ಮಿಲೆಟ್ ಲಡ್ಡು ಕೊಡ್ತೀವಿ. ಸಲಹೆ ಸೂಚನೆಗಳ ಆಧಾರದ ಮೇಲೆ ಅವರಿಗೆ ಪೌಷ್ಟಿಕಾಹಾರನ ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು ಇಲಾಖೆಯಲ್ಲಿ ಪೌಷ್ಟಿಕಾಹಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅಪೌಷ್ಟಿಕತೆಯನ್ನು ತಡೆಯುವ ನಿಟ್ಟಿನಲ್ಲಿ ಆರೋಗ್ಯ ತಪಾಸಣೆ ಮೊದಲನಾಗಿ ಮಗುವನ್ನು ರೆಕಗ್ನೈಸ್ ಮಾಡಬೇಕು. ತದನಂತರ ಆ ಮಗುವಿಗೆ ಏನು ಡಿಸೀಸಸ್ ಆಗಿರ್ಬೋದು ಅಥವಾ ಅದು ಯಾಕೆ ಅದು ಅನುವಂಶೀಯತೆಯ ಕಾರಣದಿಂದ ಅಪೌಷ್ಟಿಕತೆ ಒಳಗಾಗಿದೆಯೋ ಅಥವಾ ಆರೋಗ್ಯದ ಸಮಸ್ಯೆಯಿಂದ ಒಳಗಾಗಿದೆಯೋ ಅದನ್ನು ಗುರುತಿಸಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ನಮ್ಮ RBSK ತಂಡದೊಂದಿಗೆ ಚರ್ಚಿಸಿ ಅದನ್ನು ಆರೋಗ್ಯ ವಿಭಾಗದಲ್ಲಿ ನಾವು ನೀಡ್ತಾ ಇದ್ದೀವಿ. ಅಂತೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಈಗ ನನಗೆ ಈ ಸುದ್ದಿ ಇದೆ, ಅಧ್ಯಕ್ಷರಿವರು ಉಪಾಧ್ಯಕ್ಷರಿವರು ಈ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮದಲ್ಲಿ ಇವ್ರು 2 ಸೆಂಟೆನ್ಸ್ ಇವ್ರು ಸೆಂಟೆನ್ಸ್ ಅಂತ ಹೇಳಿದ್ರೆ ಸಾಕು, ಆಟೋಮೆಟಿಕಲಿ ನ್ಯೂಸ್ ಅನ್ನ ಜನರೇಟ್ ಮಾಡಿ ಕೊಡುತ್ತೆ. ಇದರಲ್ಲಿ ಪ್ರಾಬಬ್ಲಿ ಒಂದು ದಿನಕ್ಕೆ ಒಂದು 4-5 ರಿಪೋರ್ಟ್ಗಳನ್ನ ಮಾಡಬಹುದು. ಆಮೇಲೆ ಪೇಡ್ ವರ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ದಿನಕ್ಕೆ 4-5 ವರದಿಗಳನ್ನು ಮಾಡೋದಕ್ಕೆ ಇದರಿಂದ ಏನೂ ತೊಂದರೆ ಇಲ್ಲ. ಬಟ್ ಇನ್ನೂ ಹೈಯರ್ ಒಂದು 10 ರಿಪೋರ್ಟ್ ಮಾಡ್ಬೇಕು, 20 ರಿಪೋರ್ಟ್ ಮಾಡಬೇಕು ಅಂತಂದಾಗೆಲ್ಲ ಪೇಡ್ ವರ್ಷನ್ ಇಸ್ ಬೆಟರ್. ಇದಕ್ಕೆ ನಾವು ವರ್ಕ್ ಫ್ಲೋ ಅಂತ ಹೇಳ್ತಿದ್ದೀವಿ. ಈ ವರ್ಕ್ ಫ್ಲೋ ಅಲ್ಲಿ ಇವಾಗ ರೆಡಿ ಆಗ್ತಾ ಇದೆ. ಇವಾಗ ಅಂದ್ರೆ ಇನ್ನೂ ಎಲ್ರಿಗೂ ಉಪಯೋಗಕ್ಕೆ ಸಿಕ್ಕಿಲ್ಲ, ಟ್ರಯಲ್ ಹಂತದಲ್ಲಿ ಆಲ್ರೆಡಿ ರೆಡಿ ಆಗ್ತಾ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು ಇಲ್ಲಿಗಲ್ ವೇನಲ್ಲಿ ಟೋಲ್ನ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರದ ವಕೀಲರು ಹೇಳಿರೋದಲ್ಲಿ ಕೋರ್ಟಲ್ಲಿ, ನಾನು ಹೇಳ್ತಿರೋದಲ್ಲ. ಈಗ ಸರ್ಕಾರ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಬೆಂಬಲ ಕೊಟ್ಟಿದ್ದಾಗ ಇಲ್ಲಿ ಅವ್ರಿಗೆ ಹೇಳ್ತಕ್ಕಂಥದ್ದು ಯಾವ ಒಂದು ಇಲ್ಲಿಗಲ್ ಆಗಿ ಕಲೆಕ್ಷನ್ ಮಾಡಲಿಕ್ಕೆ ಈ ಸರ್ಕಾರಗಳು ಬಿಟ್ಟವ್ರೆ, ಇವ್ರ ಕೈಲಿ ಆಗಲಿಲ್ಲ. ಅದಕ್ಕೆ ನಾಡಿನ ಜನತೆಗೆ ಹೇಳಿದ್ದೇನೆ, ಟೋಲ್ ಕಟ್ಟಬೇಡಿ. ಇದು ಕಾನೂನು ಬಾಹಿರವಾಗಿ ಹಗಲು ಮಾಡ್ತಾ ಇರ್ತಕ್ಕಂಥ ಕೆಲಸ. ಕೋರ್ಟಲ್ಲೇ ಹೇಳಿದ್ದಾರೆ, ಇಲ್ಲಿಗಲ್ ಆಗಿ ಈಗಾಗಲೇ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡೋರೆ. ಅವ್ರು ಕೊಟ್ಟಿರೋ ವರದಿ ನೆನ್ನೆ ತೋರಿಸಿದ್ದೀನಿ ನಿಮಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದ ಸದನ ಸಮಿತಿ ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ನಲ್ಲಿ. ಅದನ್ನು ನೆನ್ನೆ ಜನಗಳನ್ನು ಬಿಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು, ಅವತ್ತು ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ನಲ್ಲಿ, ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ನೋಟಿಫಿಕೇಶನ್ ಆಗಲಿ ರೈತರ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ಆದಿಸೂಚನೆ ಹೊರಡಿಸಿಲ್ಲ ಅಂತೇಳಿ ಆ ಸದನ ಸಮಿತಿ ರಿಪೋರ್ಟಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ನವರು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.